ನಮಗೆ ದಸರಾ ಹಾಲಿಡೇ ಮಜಾ ಮಜಾ. ಬರ್ರೋ ನಮ್ಮನೆ ಆಚೆ ಕ್ರಿಕೆಟ್ ಆಟ ಆಡೋಣ ನಾವೆಲ್ಲ ಸೇರ್ಕೊಂಡು. ಹೆಂಗೋ ನಾವು 4 ಜನ ಇದೀವಿ, ಹುಡುಗಿರು 4 ಜನ ಇದ್ದಾರೆ. ಬರ್ತಾರಾ ಕೇಳ್ತೀನಿ ಇರು. ಏ ಗರ್ಲ್ಸ್ ಗ್ರೂಪ್ ಬರ್ತೀರಾ ಕ್ರಿಕೆಟ್ ಆಡೋಣ? ನಾವು ಹುಡುಗರು ಬಾಯ್ಸ್ ಎಲ್ಲ ಸೇರ್ಕೊಂಡು ಇಲ್ಲ ಆಚೆ ಕ್ರಿಕೆಟ್ ಆಡ್ತೀವಿ. ಹೆಂಗೋ ರಜಾ ಅಲ್ಲ, ಮಜಾ ನಮಗೆ. ನೀವು ಕ್ರಿಕೆಟ್ ಆಡೋದಾದ್ರೆ ಹೇಳಿ. ಇಲ್ಲಪ್ಪ, ನಾವು ಕ್ರಿಕೆಟ್ ಆಟಾಡಕ್ ಬರಲ್ಲ. ನಾವಿವತ್ತೇನೋ ಹೊಸ ಗೇಮ್ ಆಟಾಡೋಣ ಅಂತಿದೀವಿ. ಏನು ಚುಕ್ಕಿ ಅದು ಹೊಸ ಗೇಮು? ಏನ್ ಗೊತ್ತಾ, ಅವಾಗಿನ ಕಾಲದಲ್ಲೆಲ್ಲ ಮಳೆನೇ ಬರ್ಲಿಲ್ಲ ಊರಿಗೆ ಅಂದ್ರೆ ಕಪ್ಪೆಗಳನ್ನ ಹಿಡ್ಕೊ ಬಂದು 2 ಕಪ್ಪೆ, ಹುಡುಗ ಕಪ್ಪೆ ಹುಡುಗಿ ಕಪ್ಪೆಗೆ ಮದುವೆ ಮಾಡಿಸ್ಬಿಡ್ತಿದ್ರಂತೆ. ಆವಾಗ ಏನೋ ಊರಲ್ಲಿ ಭಾರಿ ಮಳೆ ಸುರಿತಿತ್ತಂತೆ. ಹಿಂಗಂತ ಈ ಚಿಂಕಿ ಅಜ್ಜಿ ಕತೆ ಹೇಳ್ತಿದ್ರಂತೆ. ಏನದೇನ್ ಸತ್ಯನಾ? ಇಲ್ಲ ತಾನೆ, ಬರೀ ಸುಳ್ಳು ಬೊಗಳೆ ಹೇಳೋದು ಅಜ್ಜಿ. ಅದಕ್ಕೆ ನಾವಿವತ್ತು ಟ್ರಯಲ್ ಮಾಡೇ ಬಿಡೋಣ ಅಂತ ಒಂದು ಹುಡುಗ ಕಪ್ಪೆ ಒಂದು ಹುಡುಗಿ ಕಪ್ಪೆನ ಹುಡ್ಕೊಂಬಂದಿದೀವಿ. ಎರಡನ್ನು ಕೂಡ ಹಾಕಿದೀವಿ. ಇವತ್ತವೆರಡಕ್ಕೆ ಮದುವೆ ಮಾಡಿಸಿ ಬಿಡೋದು ಅಂತ ಪ್ಲಾನ್ ಹಾಕೊಂಡಿದೀವಿ. ಹೆಂಗೆ ನಮ್ಮ ಐಡಿಯಾ ನೋಡೇ ಬಿಡ್ತೀವಿ. ಹೆಂಗೂ ಇವಾಗ ನಮ್ಮೂರಲ್ಲಿ ಬಿಸಿಲು ಊರೆಲ್ಲ ಬಿಸಿಲು ಕಾವಿಗೆ ಸುಟ್ಟು ಹೋಗ್ತಾ ಇದೆ. ಅದು ಯಾವ ಸೀಮೆ ಮಳೆ ಬರುತ್ತೆ, ಕಪ್ಪೆಗಳಿಗೆ ನಿಜ ಮದುವೆ ಮಾಡಿಸಿದ್ರೆ ಮಳೆ ಬಂದೇ ಬಿಡುತ್ತಾ ಅಂತ ನೋಡೇ ಬಿಡ್ತೀವಿ ಇವತ್ತು. ಏನು ಕಪ್ಪೆ ಮದ್ವೆನಾ? ಹಂಗಾರೆ ನಾವು ಬರ್ತೀವಿ. ಅದು ಹೆಂಗ್ ಕಪ್ಪೆ ಮದ್ವೆ ಮಾಡಿಸ್ತೀರಾ? ಅದೇನು ಅಂತ ನಾವು ನೋಡೇ ಬಿಡ್ತೀವಿ. ಹಂಗಂತ ಈ ಹುಡುಗ ಕಪ್ಪೆ ಹುಡುಗಿ ಕಪ್ಪೆ ಅಂತ ಹೆಂಗೆ ಗೊತ್ತಾಯ್ತು ಚುಪ್ಪಿ? ಅದಾ, ಕಪ್ಪೆ ಹುಡಿಕೊಂಡು ಹೋಗ್ತಿದ್ವಾ, ಒಂದೇ ಕಡೆ 2 ಕಪ್ಪೆಗಳು ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ವು. ನಂಗೆ ಹಂಗೆ ಗೊತ್ತಾಗೋಯ್ತು ಇದು ಹುಡುಗ ಕಪ್ಪೆ ಹುಡುಗಿ ಕಪ್ಪೆ, ಬಾಯ್ ಫ್ರೆಂಡ್ ಕಪ್ಪೆ ಗರ್ಲ್ ಫ್ರೆಂಡ್ ಕಪ್ಪೆ ಅಂತ. ಹಂಗಾಗಿ ಅವೆರಡನ್ನೇ ಹಿಡ್ಕೊ ಬಂದ್ಬಿಟ್ಟೆ. ನೀವುಗಳು ಕ್ರಿಕೆಟ್ ಆಡ್ಬೇಕು ಅಂತ ಹೇಳಿದ್ರಿ. ಅಯ್ಯೋ ಕ್ರಿಕೆಟ್ ಮನೆ ಹಾಳಾಯ್ತು. ಆ ಕಪ್ಪೆ ಮದ್ವೆ ಹೆಂಗ್ ಮಾಡಿಸ್ತೀರಾ? ಮಳೆ ಹೆಂಗ್ ಬರುತ್ತೆ? ಕಪ್ಪೆ ಫಂಕ್ಷನ್ ಎಲ್ಲ ಹೆಂಗ್ ನಡೆಯುತ್ತೆ ಅಂತ ನಾವು ನೋಡ್ಬೇಕು. ನಡೀರಿ ಕಪ್ಪೆ ಎಲ್ಲಿಟ್ಟಿದ್ದೀರಾ ಅಂತ ತೋರಿಸಿ. ಮದ್ವೆಗೆ ಏನೇನ್ ಬೇಕು ಅರೇಂಜ್ಮೆಂಟ್ ಅಂತ ನಂಗೆ ಹೇಳಿ ಚುಪ್ಪಿ, ಎಲ್ಲ ತಂದ್ಬಿಡ್ತೀನಿ. ಏನು ಇಲ್ಲ, ಸಿಂಪಲ್. ಅರಿಶಿನ ಕುಂಕುಮ, ಆಮೇಲೆ ಒಂದು ಅರಿಶಿನ ಕೊಂಬು, ಆಮೇಲೆ ಸ್ವಲ್ಪ ಹೂವಿನ ಹಾರ, ಇಷ್ಟನ್ನು ಅರೇಂಜ್ ಮಾಡ್ಕೊಂಡ್ ಬಂದ್ಬಿಡಿ. ನಾವು ಕಪ್ಪೆಗಳಿಗೆ ಡ್ರೆಸ್ ಅಪ್ ಮಾಡಿ ಕೂರಿಸಿರ್ತೀವಿ. ಎಂತ ಕಪ್ಪೆಗಳಿಗೆ ನೀವು ರೆಡಿ ಮಾಡದ? ಏನದಕ್ಕೆ ಸೀರೆ ಆಮೇಲೆ ಪಂಚೆ ಎಲ್ಲ ತೊಡಸ್ಬೇಕಾ? ಏನ್ ಕತೆ? ಅದಕ್ಕೆ ಸೀರೆ ಪಂಚೆ ಏನ್ ತೊಡ್ಸಲ್ಲ, ಸ್ವಲ್ಪ ಸ್ನಾನ ಮಾಡಿಸ್ತೀವಿ ಅಷ್ಟೇ. ಸೂರ್ಯನ್ಗೆ ಟಾರ್ಚ್ ತರ ನೀರಲ್ಲಿರೋ ಕಪ್ಪೆಗಳಿಗೆ ಸ್ನಾನನ ಮಾಡಿಸಿ ನಾವು ಬೇಗ ಹೋಗಿ ಹೂವು ಅರಿಶಿನ ಕೊಂಬು ಅರಿಶಿನ ಕುಂಕುಮನ ತಗೊಂಡು ಬಂದ್ಬಿಡ್ತೀವಿ. ಇವತ್ತಂತೂ ನೋಡೇ ಬಿಡ್ಬೇಕು. ಆಗಿನ ಕಾಲದವರೆಲ್ಲ ಹೇಳ್ತಿದ್ದಿದ್ ಸತ್ಯನ ಸುಳ್ಳ ಅಂತ. ಏನ್ ಕಪ್ಪೆ ಮದ್ವೆ ಮಾಡಿದ ಕೂಡ್ಲೆ ಮಳೆ ಬರುತ್ತೆ ಅಂತಿದ್ರು. ನೋಡೋಣ ಬಿಡಿ. ಬಾಯ್ಸ್ ನಡೀರಿ, ನಾನು ಹೂ ತಗೋ ಬರ್ತೀನಿ. ಆಮೇಲೆ ಅರಿಶಿನ ಕುಂಕುಮ ಅರಿಶಿನ ಕೊಂಬೆಲ್ಲ ತಗೊಂಡು ಬೇಗ ಅರೇಂಜ್ ಮಾಡ್ಕೊಂಡು ಬಂದ್ಬಿಡೋಣ. ಈ ಗರ್ಲ್ಸ್ ಎಲ್ಲ ಅದೇನೋ ಕಪ್ಪೆ ಸ್ನಾನ ಮಾಡಿಸಿ ರೆಡಿ ಮಾಡಿರ್ತಾರಂತೆ. ಎಲ್ಲರೂ ಸೇರ್ಕೊಂಡು ಕಪ್ಪೆ ಮದ್ವೆ ಮಾಡಿ ಮುಗಿಸೇ ಬಿಡೋಣ. ಬನ್ನಿ ಎಲ್ಲರೂ ಕಪ್ಪೆಗಳನ್ನ ರೆಡಿ ಮಾಡೋಣ. ಈ ಕಪ್ಪೆ ಹಿಡ್ಕೊಳಕ್ಕೆ ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಜಂಪ್ ಮಾಡಿದ್ರೆ ಏನ್ ಮಾಡೋದು? ಏನು ಜಂಪ್ ಮಾಡಲ್ಲ, ಕಾಲನ್ನ ಕಟ್ಬಿಟ್ಟಿದೀನಿ. ಜಂಪ್ ಮಾಡಕ್ಕೆ ಬರಲ್ಲ, ಗಟ್ಟಿ ಹಿಡ್ಕೋ. ಒಳೆ ಮುಟ್ಟಕೊಳೆ ಲೋಳೆ ಇದೆ ಅಲ್ಲ. ಹಾಗಿದ್ರೆ ಸ್ನಾನ ಏನೋ ಆಯ್ತು. ಈ ಹುಡುಗರೆಲ್ಲ ಎಲ್ಲಿ ಹೋದ್ರು? ಹೂವು ಅರಿಶಿನ ಕುಂಕುಮ ಆಮೇಲೆ ಅರಿಶಿನ ಕೊಂಬೆಲ್ಲ ತರಬೇಕು. ಇನ್ನು ಯಾವಾಗ ಮದ್ವೆ ಮಾಡ್ಸೋದು ಇದಕ್ಕೆ? ಇನ್ನೇನ್ ಬರ್ತಾರೆ ಇರೇ. ಚುಪ್ಪಿ ನೋಡಿನಿ, ನೀನ್ ಹೇಳ್ದಂಗೆ ಅರಿಶಿನ ಕೊಂಬು ಹೂವು ಕುಂಕುಮ ಅದ್ರ ಜೊತೆಗೆ ಆರತಿ ತಟ್ಟೆ ಕೂಡ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಹೌದಾ, ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ ಹೆಂಗ್ ಕಪ್ಪೆಗಳನ್ನ ಪಳ 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 ಹೊಳೆಯೋ ತರ ಸ್ನಾನ ಮಾಡಿಸಿ ಸೋಪ್ ಹಾಕಿ ಶಾಂಪೂ ಹಾಕಿ ಫುಲ್ ಫ್ರೆಶ್ ಅಪ್ ಮಾಡ್ಬಿಟ್ಟಿದೀವಿ. ನೀಟಾಗಿ ಸ್ನಾನ ಮಾಡಲ್ಲ, ತಲೆ ಕೂದಲಲ್ಲಿ ಸೋಪೇ ಹೋಗಿರಲ್ಲ, ಎಣ್ಣೆ ಕೂಡ ಹೋಗಿರಲ್ಲ. ಅದ್ರಲ್ಲಿ ಕಪ್ಪೆಗಳಿಗೆ ಇಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ಯಾ ಅಂದ್ರೆ ಗ್ರೇಟ್ ಬಿಡು. ಇವಾಗ ಹೋಮ ಕುಂಡ ರೆಡಿ ಮಾಡ್ಬೇಕಿಲ್ಲೊಂದು. ಬೇಗ ಹೋಮ ಕುಂಡ ರೆಡಿ ಮಾಡಿದ ಕೂಡ್ಲೆ ನಾವೇ ಮಂತ್ರ ಹೇಳ್ಬಿಟ್ಟು, ಅದೇ ಮಾಂಗಲ್ಯಂ ತಂತು ನಾನೇನ ಸಾಂಗ್ ಇದೆಯಲ್ಲ ಅದನ್ನ ಹೇಳಿ ಇವೆರಡಕ್ಕೂ ಅರಿಶಿನ ಕುಂಕುಮ ಹಾಕ್ಬಿಟ್ಟು, ಆಮೇಲೆ ನಾವೇನೆ ಗಂಡು ಕಪ್ಪೆಯಿಂದ ಹೆಣ್ಣು ಕಪ್ಪೆ ಕುತ್ತಿಗೆಗೆ ಅರಿಶಿನ ಕೊಂಬಿನ ತಾಳಿ ಕಟ್ಸಿ ಆರತಿ ಬೆಳಗಿ ಹೋಮ ಕುಂಡ ಸುತ್ತಿಸ್ಬಿಟ್ರೆ ಮದ್ವೆ ಆದಂಗೆ ಇದ್ರದ್ದು. ಏನೇ ನೀನು ಚಿಕ್ಕಿ, ಮದ್ವೆ ಹೆಂಗ್ ಮಾಡೋದು ಅಂತ ಎಷ್ಟು ಚೆನ್ನಾಗಿ ತಿಳ್ಕೊಬಿಟ್ಟಿದ್ಯಾ. ಹೆಂಗೆ ಇದೆಲ್ಲ ನಿನ್ ಟ್ಯಾಲೆಂಟು? ತಾನೇ ನಮ್ ಚಿಕ್ಕಪ್ಪನ ಮದ್ವೆ ಆಯ್ತು. ನಾನು ಪುರೋಹಿತರು ಮಾಡೋದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇಷ್ಟೇ ಮಾಡೋದು, ತಾಳಿ ಕಟ್ಸೋದು, ಅರಿಶಿನ ಕುಂಕುಮ ಇಡ್ಸೋದು, ಹೂವು ಹಾಕೋದು, ಆರತಿ ಬೆಳಗೋದು, ಹೋಮದ ಕುಂಡ ಸುತ್ಸೋದು 7 ಸಲ ಅಷ್ಟೇ ಕಣೆ ಮದ್ವೆ ಅಂದ್ರೆ. ಹೌದಾ? ಹಾಗಾದ್ರೆ ಚಿಟಿಕೆ ಹೊಡಿಯಷ್ಟೊಳಗಡೆ ಒಂದು ಹೋಮ ಕುಂಡ ರೆಡಿ ಮಾಡ್ಬಿಡೋಣ. ಬೇಗ ಕಪ್ಪೆಗೆ ಮದ್ವೆ ಮಾಡಿಸ್ಬಿಡೋಣ.
ಇಟ್ಟಾಗಿದೆ, ಬೇಗ ಬೆಂಕಿ ಹಚ್ಚಿ ಹೋಮಕುಂಡನೇ ರೆಡಿ ಆಗ್ಬಿಡುತ್ತೆ. ಬೇಗ ಕಪ್ಪೆಗಳಿಗೆ ಮದುವೆ ಮಾಡ್ಸೋಣ, ಕಪ್ಪೆ ಮದುವೆ ಮಾಡ್ಸೋಣ. ಬೆಂಕಿನೂ ಹಚ್ಚಾಯ್ತು. ಇವಾಗ ನಮ್ಮೂರಲ್ಲಿ ಕಪ್ಪೆ ಮದುವೆ ಅಂತೆ. ಯಾರೋ ಇವರೆಲ್ಲ ನಮಗೆ ಯಾಕೋ ಹಿಂಗ್ ಹಿಂಸೆ ಕೊಡ್ತಿದ್ದಾರೆ. ನಮ್ಮನ್ನೊಳೆ ಬೆಂಕಿ ಲಾಕ್ ರೋಸ್ಟ್ ಮಾಡೋ ತರ ಈ ಬೆಂಕಿ ಮುಂದೆ ತಂದು ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ಯಾವ ಸೀಮೆ ಕಪ್ಪೆ ಮದುವೆ ಇದು? ನೀರಲ್ಲಿ ಆರಾಮಾಗಿತ್ತೆ, ಈಜಾಡ್ಕೊಂಡು ಆರಾಮಾಗಿ ನೀರಲ್ಲಿ ಇದ್ದವ್ನ ಇಲ್ಲಿ ಕರ್ಕ ಬಂದೇನೋ ಮದುವೆ ಅಂತಿದಾರಲ್ಲ. ಅಯ್ಯೋ, ಈ ಬೆಂಕಿಗಾಗಿ ಸುಟ್ಟಾಗ್ಬಿಟ್ರೆ ಏನ್ ಮಾಡೋದು ನಾನು? ನಮ್ಮ ದೇಶದಲ್ಲಿ ನೆಮ್ಮದಿ ಇದೆ ಅನ್ಕೊಂಡಿದ್ದೆ. ಬರೀ ಚೈನಾ ದೇಶದಲ್ಲಿ, ಆ ದೇಶ ಈ ದೇಶದಲ್ಲೆಲ್ಲ ಕಪ್ಪೆನೇ ತಿಂತಾರೆ. ಆದ್ರೆ ನಮ್ಮ ದೇಶದಲ್ಲಿ ಪರವಾಗಿಲ್ಲ, ಜನ ನಮಗೆ ನೆಮ್ಮದಿಯಲ್ಲಿ ನೀರಲ್ಲಿ ಬದುಕಕ್ ಬಿಟ್ಟಿದ್ದಾರೆ ಅನ್ಕೊಂಡ್ರೆ ನಾವಿಬ್ರು ಸಿಕ್ಬಿಟ್ವಿ ಅಂತ ಇಲ್ಲಿ ಕರ್ಕೊಂಡ್ಬಂದು ಮದುವೆ ಮಾಡಿಸ್ತಿದ್ದಾರೆ. ಕಾಪಾಡಿ ನಮ್ಮನ್ನ. ಯಾರಾದ್ರೂ ನನ್ನ ಬಂದು ಕಾಪಾಡಬಾರ್ದಾ? ಈ ಬೆಂಕಿ ಬಿಸಿಗೆ ನನ್ನ ಬ್ಯಾಕ್ ಎಲ್ಲ ಬರ್ನ್ ಆಗ್ತಿದೆ. ಎಲ್ಲಾದ್ರೂ ನಮ್ಮ ಮದುವೆ ಮಾಡಿಸ್ಬಿಟ್ರೆ ಇಡೀ ಊರೇ ಕೊಚ್ಕೊಂಡು ಹೋಗ್ಬಿಡ್ಬೇಕು. ಅಷ್ಟು ಮಳೆ ಬರೋ ತರ ಮಾಡ್ಬಿಡ್ತೀನಿ ನಾನು. ಇವ್ರುಗಳು ಕೊಡ್ತಿರೋ ಕಾಟಕ್ಕೆ ಇಡೀ ರಾತ್ರಿ ಅಳ್ತೀನಿ. ಊರೇ ಕೊಚ್ಕೊಂಡು ಹೋಗಷ್ಟು ಮಳೆ ಬರುತ್ತೆ. ನಾನು ಹತ್ರ ನೋಡ್ತೀರಿ. ಕಾರ್ಯಕ್ರಮ ಶುರು ಮಾಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು 2 ಕಪ್ಪೆಗಳಿಗೆ ಮದುವೆ ಮಾಡಿಸ್ತಿದೀವಿ. ನೋಡೇ ಬಿಡ್ತೀವಿ. ಹಿರಿಯವರೆಲ್ಲ ಹೇಳ್ತಾರಲ್ಲ, ಆಗಿನ ಕಾಲದಲ್ಲಿ ಕಪ್ಪೆಗೆ ಮದುವೆ ಮಾಡಿಸಿದ್ರೆ ಮಳೆ ಬರ್ತಿತ್ತು ಅಂತ. ಇದು ಹೆಂಗ್ ಮಳೆ ಬರುತ್ತೆ ಅಂತ ನೋಡ್ಬಿಡ್ತೀವಿ. ಮಳೆ ಎಲ್ಲ ನಿಂತು ತಲೆಯೆಲ್ಲ ಬಿಸಿ ಆಗೋಷ್ಟು ಬಿಸಿಲು ಶುರುವಾಗಿದೆ ನಮ್ಮ ಊರಲ್ಲಿ. ಏನಾಗುತ್ತೆ ಅಂತ ನೋಡಕ್ಕೆ ನೀವು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ತಾನೇ?